ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ಬ್ಲಾಗ್ಸ್. ನಾವು ಇವತ್ತು ಬಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಅಂದರೆ ಕೆಫೆ ಇದು. ಸೊ ಇವಾಗ ನೈಟು 12:30 ಜಾನ್ವರಿ 2025. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು ಈ ಸರಿ ನ್ಯೂ ಇಯರ್ ಪಾರ್ಟಿಗೆ ಎಲ್ಲೋ ಅಂದರೆ ಬೇರೆ ಕಡೆ ಹೋಗಿರಲಿಲ್ಲ. ಮನೆಯಲ್ಲೇ ಇದ್ದು ಮನೇಲಿ ಹತ್ರನೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಎಲ್ಲರೂ ಆಚೆ ಹೋಗೋಣ ಅಂದ್ಬಿಟ್ಟು ಒಂದು ಕೆಫೆಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟು ನಾವು ಮನೆಯಿಂದ ಹೊರಟಾಗಿ 11:30 ಆಗಿತ್ತು. ಸೊ ನಾವು ಹೋಗಿದ್ದು ಒಂದು ಕೆಫೆ, ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು ಅಂತ ಹೋಗಿದ್ದು. ಬಟ್ ಅಲ್ಲಿ ಕ್ಲೋಸ್ ಆಗಿದೆ ಸರ್ ಅಂತ ಹೇಳಿದ್ರು. ಸೊ ಅದಾದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಮುಂದೆ ನೋಡೋಣ ಅಂತ ಹೋಗ್ತಾಯಿದ್ದೋ. ಆಮೇಲೆ ಇನ್ನೂ ಒಂದು ಕೆಫೆ ಕಾಣಿಸ್ತು, ಅದ್ರ ಪಕ್ಕನೇ ಇತ್ತು ಬಂದುಬಿಟ್ಟು ಅದು ಮೆಲ್ಟಿನ್ ಕೆಫೆ ಅಂತ. ಸೊ ಇದಿರೋದು ಕೆಂಗೇರಿ ಹತ್ರ. ಓಕೆ, ಅಲ್ಲೇ ಹೋಗೋಣ ಅಂದ್ಬಿಟ್ಟು ಹೋದೋ. ತುಂಬ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದ್ದು, ತುಂಬ ಕ್ರೌಡ್ ಕೂಡ ಇತ್ತು. ನಾನು ಹೋಗೋಷ್ಟಿಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಫಿಲ್ ಆಗಿಬಿಟ್ಟಿತ್ತು. ತುಂಬ ಜನ ಬಂದಿದ್ದರು ನ್ಯೂ ಇಯರ್ಗೆ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ. ಸೊ ಮೈಲ್ಡಾಗಿ ಮ್ಯೂಸಿಕ್ ಹಾಕ್ಕೊಂಡು ಅವ್ರಿಗೆ ಏನು ಬೇಕೋ ಆರ್ಡರ್ ಮಾಡಿಕೊಂಡು ಅವರು ಎಂಜಾಯ್ ಮಾಡ್ತಾಯಿದ್ರು. ಸೊ ನಾವು ಹೋದಾಗ ಆಗಿತ್ತು 11:30 ಆಗಿತ್ತು. ಸೊ ನಾವು ಇಲ್ಲಿ ಅಂದ್ಕೊಂಡಿದ್ದು ಮನೇಲೇ ಕೇಕ್ನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆಮೇಲೆ ಲಾಸ್ಟ್ ಚಾನ್ಸಲ್ಲಿ ಲಾಸ್ಟ್ ಮಿನಿಟ್ ಅಂತಲೇ ಅನ್ಬೋದು, ಪ್ಲ್ಯಾನ್ ಚೇಂಜ್ ಆಗಿ ಕೆಫೆಗೆ ಹೋದೋ. ನಮಗೇನು ಐಡಿಯಾನೇ ಇರಲಿಲ್ಲ ಹೋಗಬೇಕು ಅಂತ. ರೆಡಿಯಾಗಿ ಹೋದೋ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಆಯಿತು. ತುಂಬ ಎಂಜಾಯ್ ಮಾಡಿದ್ಲು ನನ್ನ ಮಗಳು ಕೂಡ. ನಾನು, ನನ್ನ ತಂಗಿ, ನನ್ನ ಮಗಳು, ಅವ್ರ ಹಸ್ಬೆಂಡು ಎಲ್ಲ ಹೋಗಿದ್ದೋ. ನೀವೆಲ್ಲ ನ್ಯೂ ಇಯರ್ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ತಿಳಿಸಿ. ನಾವು ಕೂಡ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನೋಡಿ. ಕ್ರೌಡು ತುಂಬ ಜನ ಇದ್ದರು. ತುಂಬ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀಟು ಫಿಲ್ ಆಗಿಬಿಟ್ಟಿದ್ದೋ. ಆಗಿನ ಜಾಸ್ತಿ ಜನ ಬರೋಕ್ಕೆ ಟ್ರೈ ಮಾಡಿದರು. ನಾವು ಬಂದು ಮೈಲ್ಡಾಗಿ ಮ್ಯೂಸಿಕ್ ಹಾಕಿದ್ರು, ಕೇಳಿಕೊಂಡು ಎಂಜಾಯ್ ಮಾಡ್ತಾಯಿದ್ದೋ. ನನ್ನ ಮಗಳು ನಾನು ಆಟ ಆಡ್ತಾಯಿದ್ದೋ. ಅವಳು ಒಂದೊಂದು ಸರಿ ಹಠ ಮಾಡೋಳು. ಅವ್ರನ್ನೆಲ್ಲ ನೋಡಿ ಏನೇನೋ ಅವಳದ್ದು ಚಿಕ್ಕ ಮಕ್ಳದ್ದು ಇದ್ದೇ ಇರುತ್ತಲ್ವ. ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದರು ನ್ಯೂ ಇಯರ್ಗೆ ಅಂತ. ಸೊ ಇಲ್ಲಿ ನನ್ನ ಮಗಳು ಮೆನು ಕಾರ್ಡ್ ತೊಗೊಂಡು ಅವಳೇ ಆರ್ಡರ್ ಮಾಡೋ ಥರ ಆಡ್ತಿದ್ಲು. ಅದಾದಮೇಲೆ ನಾವು ಆರ್ಡರ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ನಾನೇ ಮಾಡ್ತೀನಿ ಅಂತಿದ್ಲು. ಸೊ ಇಲ್ಲಿರೋ ಐಟಮ್ಸ್ ಪ್ರೈಸ್ ನೋಡಿ ನನಗಂತೂ ತಲೆ ತಿರ್ಗೋದು ಒಂದೇ ಬಾಕಿ. ಒಂದು ವಾಟರ್ ಬಾಟಲು 1 ಲೀಟ್ರಿಗೆ 150 ರೂಪಾಯಿ. ಆ್ಯಂಡ್ ತುಂಬ ಕಾಸ್ಟ್ಲಿ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಿರೋದು ಅಂದ್ಬಿಟ್ಟು ಆರ್ಡರ್ ಮಾಡಿಕೊಂಡು ತಿಂದು ಬಂದೋ. ಏನೋ ಒಂದೊಂದು ಸರಿ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಹೋಗಿರೋದೇ ಯಾವಾಗೋ ಅಪ್ಪಕ್ಕೆ ಹೋಗ್ತೀವಿ ಅಂತ ಎಂಜಾಯ್ ಮಾಡ್ಕೊಂಡು ಬಂದೋ. ನನ್ನ ಮಗಳು ಮುನ್ಸ್ಕೊಂಬಿಟ್ಟಿದ್ಲು ನನಗೆ ಆರ್ಡರ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂತ. ಅವಳನ್ನ ಸಮಾಧಾನ ಅವಳನ್ನೇನೇ ಸಮಾಧಾನ ಮಾಡಿದ್ರು ಅವಳಿಗೆ ಸಿಟ್ಟು ಬಂದಾಗ, ಕೋಪ ಬಂದಾಗ ತಡ್ಕೊಳೋದಿಲ್ಲ. ನನ್ನಷ್ಟೇ ಸಿಟ್ಟು. ನನಗೂ ತುಂಬ ಬೇಗ ಕೋಪ ಬರುತ್ತೆ, ತುಂಬ ಬೇಗ ಕಮ್ಮಿ ಆಗುತ್ತೆ. ಆ್ಯಂಡ್ ಅದು ನನಗೆ ಕೋಪ ಬಂದಾಗ ಏನು ಮಾತಾಡ್ತಿದ್ದೀನಿ ಜ್ಞಾನನೇ ಇರಲ್ಲ, ಅಷ್ಟು ಮಾತಾಡ್ಬಿಟ್ಟಿರ್ತೀನಿ. ಅದಾದಮೇಲೆ ನಾನೇ ಸಫರ್ ಮಾಡ್ತೀನಿ. ನಾನು ಹಿಂಗೆ ಮಾತಾಡಬಾರ್ದಾಯಿತು, ಹಿಂಗೆ ಹೇಳ್ಬಾರ್ದಾಯಿತು ಅಂತ ನನಗೆ ನಾನು ಅನಿಸುತ್ತೆ ನನಗೇನೆ. ನಾನು ಅವಾಗ ಫೀಲ್ ಮಾಡ್ಕೊತೀನಿ. ಸೊ ನಾವು ಆರ್ಡರ್ ಮಾಡಿದ್ದು ಬಂದುಬಿಟ್ಟು ಒಂದು ಚಾಕೋ ಕಾಫಿ ಆರ್ಡರ್ ಮಾಡಿದ್ದು, ಕೋಲ್ಡ್ ಕಾಫಿ. ಆ್ಯಂಡ್ ಒಂದು ಪಿಜ್ಜಾ ಆರ್ಡರ್ ಮಾಡಿದ್ದು, ವೆಜಿಟೇಬಲ್ ಪಿಜ್ಜಾ. ಬಟ್ ಒಂಚೂರು ಚೆನ್ನಾಗಿರಲಿಲ್ಲ. ಕೋಲ್ಡ್ ಕಾಫಿ ಮಾತ್ರ ಸಖತ್ತಾಯಿತು, ಬಟ್ ಪಿಜ್ಜಾ ಮಾತ್ರ ಒಂದು ಚೂರು ಚೆನ್ನಾಗಿಲ್ಲ. ಆ ಪಿಜ್ಜಾಗೆ 500 ರೂಪಾಯಿ ತೊಗೊಂಡಿದ್ರು. ಒಂದು ಸಡನ್ನಾಗಿ ಲೈಟ್ ಆಫಾಗಿ ಆನ್ ಆಯಿತು. ನಾನು ಏನಕ್ಕೆ ಅಂತ ನೋಡ್ತಾರೆ 12 ಗಂಟೆ ಆಗೋಗಿತ್ತು. ಎಲ್ಲರೂ ನ್ಯೂ ಇಯರ್ ವಿಶಸ್ನ ಪ್ರೇ ಮಾಡಿಕೊಂಡು ಅವ್ರವರು
ಗೆ ವಿಶ್ ಮಾಡ್ತಾಯಿದ್ರು. ನಾನು ಎಲ್ಲರಿಗೂ ವಿಶ್ ಮಾಡಿ, ನನ್ನ ಮಗಳಿಗೂ ವಿಶ್ ಮಾಡಿ ಆ್ಯಂಡ್ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕಿ ಫ್ರೆಂಡ್ಸ್ ಎಲ್ಲರಿಗೂ ಮೆಸೇಜ್ ಮಾಡಿ ವಿಶಸ್ ತಿಳಿಸಿ ಆರ್ಡರ್ ಮಾಡಿದ್ದು ತಿಂತಾಯಿದ್ದೋ. ಬಟ್ ಒಂಚೂರು ಇಷ್ಟ ಆಗಲಿಲ್ಲ, ದುಡ್ಡು ಕೊಟ್ಟಿದ್ದೀವಿ ಅಂತ ಮಾತ್ರ ತಿಂತಾಯಿದ್ದೆ ಅಷ್ಟೇ. ಒಂಚೂರು ನಂಗೆ ಇಷ್ಟ ಆಗಲಿಲ್ಲ. ಡಾಮಿನೋಸಲ್ಲಿ ಎಷ್ಟೋ ಚೆನ್ನಾಗಿರುತ್ತೆ. ಕೋಲ್ಡ್ ಕಾಫಿ ಮಾತ್ರ ಚೆನ್ನಾಗಿತ್ತು, ಬಟ್ ಪಿಜ್ಜಾ ಚೆನ್ನಾಗಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಬಿಟ್ಟಿದ್ದೀವಿ, ತಿನ್ನಲೇಬೇಕು ಅಂದ್ಬಿಟ್ಟು ಹಂಗೋ ಹಿಂಗೋ ಮಾಡಿ ಒಂದೇ ಒಂದು ಪೀಸಲ್ಲಿ ಅರ್ಧ ಪೀಸ್ ಕಷ್ಟಪಟ್ಟು ತಿಂದೆ. ಏನು ಅವರು ಬೇಬಿ ಕಾರ್ನೆಲ್ಲ ಹಂಗಂಗೆ ಉದ್ದುದ್ದಕ್ಕೆ ಹಾಕ್ಬಿಟ್ಟಿದ್ರು. ಅದಾದಮೇಲೆ ಸಾಂಗೆಲ್ಲ ಹಾಕಿದ್ರು. ನಾನು ಒಂದು ಸ್ವಲ್ಪ ಲಿಪ್ ಸಿಂಕ್ ಮಾಡಿ ನಾನು ಖುಷಿಯಿಂದ ಎಂಜಾಯ್ ಮಾಡಿದೆ. ಅದಾದಮೇಲೆ ಎಲ್ಲ ಆಚೆ ಬಂದು ಎಲ್ಲ ಮುಗಿಸ್ಕೊಂಡು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ರಿಸ್ಮಸ್ಸಿಗೆ ಮಾಡಿದ್ದೆ ಅನಿಸುತ್ತೆ. ಅಲ್ಲಿ ನಿಂತ್ಕೊಂಡು ಪೋಸಸ್ ಕೊಟ್ಕೊಂಡು ಫೋಟೋಗಳನ್ನೆಲ್ಲ ತೊಗೊಂಡು ಅದಾದಮೇಲೆ ಮನೆ ಕಡೆ ಬಂದು. ಸೊ ಈ ಥರ ಇತ್ತು ನಮ್ಮ ನ್ಯೂ ಇಯರು. ನಿಮ್ಮ ನ್ಯೂ ಇಯರ್ ಯಾವ ರೀತಿ ಇತ್ತು ಅಂತ ನಾವು ನಿಮಗೂ ತಿಳಿಸಿ. ಆ್ಯಂಡ್ ಎಲ್ಲರಿಗೂ ನ್ಯೂ ಇಯರಲ್ಲಿ ಏನೇನು ರೆಸಲ್ಯೂಷನ್ ಇರುತ್ತೆ ಅದೆಲ್ಲ ಫಿಲ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋ ಆಗಬೇಕು, ಇಷ್ಟೇ ನನ್ನ ನ್ಯೂ ಇಯರ್ ರೆಸಲ್ಯೂಷನ್. ಆ್ಯಂಡ್ ಇನ್ನೂ ಒಂದಿದೆ, ಸೊ ಅದು ಸದ್ಯಕ್ಕೆ ಹೇಳೋದು ಬೇಡ, ಅದು ಮಾಡಾದ್ಮೇಲೆ ಹೇಳೋಣ. ಸೊ ನಿಮ್ಮದೆಲ್ಲ ಏನು ರೆಸಲ್ಯೂಷನ್ ಇದೆ ಅದು ಫುಲ್ಫಿಲ್ ಆಗಲಿ, ನೀವೆಲ್ಲ ಏನು ಅಂದ್ಕೊಂಡಿರ್ತೀರ ಅದೆಲ್ಲ ಈಡೇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಬಟ್ ನಾನು ಇವತ್ತು ವಿಡಿಯೋ ಆಗ್ತಿರೋದ್ರಿಂದ ಲೇಟ್ ಆಗಿದೆ. ಇವತ್ತಾಗಲೇ 3 ತಾರೀಕು. ಸೊ ಇವತ್ತು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ನನಗೆ ಟೈಮೇ ಸಿಕ್ಕಿರಲಿಲ್ಲ. ಆ್ಯಂಡ್ ಟೈಮ್ ಸಿಕ್ಕಿದ್ರು ಹಳೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕೋಷ್ಟಕ್ಕೆ ಟೈಮೇ ಆಗೋಯಿತು. ಬಂದಾಗ 1:30 ಆಗೋಗಿತ್ತು ಮಲ್ಕೊಂಡು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.